ಆ್ಯಂಡ್ ನಮ್ಮ ಗೌರ್ಮೆಂಟ್ ಅವರೇ ಇನಿಷಿಯೇಟಿವ್ ತಂದಿದ್ದು. ಕೋವಿಡ್ ವ್ಯಾಕ್ಸಿನೇಷನ್ ತೊಗೊಂಡಿಲ್ಲ ಅಂತಂದರೆ, ಕೋವಿಡ್ ಶೀಲ್ಡ್ ಅಥವಾ ಕೋವ್ಯಾಕ್ಸಿನ್ ಎರಡರಲ್ಲಿ ಒಂದು ತೊಗೊಂಡಿಲ್ಲ ಅಂತಂದರೆ ಯಾವ ಮಾಲ್ಗಳಿಗೂ ಅಥವಾ ಯಾವ ಏರ್ಪೋರ್ಟ್ಗಾಗಿರ್ಬೋದು, ಶಾಲೆಗಳಿಗಾಗಿರ್ಬೋದು, ಎಲ್ಲೂ ಕೂಡ ಅಲೋ ಮಾಡಲೇ ಇಲ್ಲ ಅವರು. ಹಾಗಾಗಿ ಎಲ್ಲರೂ ತೊಗೊಳ್ಳೇಬೇಕಾದಂಥ ಪರಿಸ್ಥಿತಿ ಬಂದಿತ್ತು. ಮೇ ಬಿ ಗೌರ್ಮೆಂಟ್ ಅವ್ರದ್ದು ಒಂದು ಪಾಲು ಇರ್ಬೋದಾ ಈ ಕೋವಿಡ್ ಶೀಲ್ಡ್ ಅನ್ನೋ ವ್ಯಾಕ್ಸಿನೇಷನ್ದಲ್ಲಿ ಅಂತ? ಪಾಲು ಅಂತ ಹೇಳಲಿಕ್ಕಾಗಲ್ಲ ಮೇಡಮ್. ಇಲ್ಲಿ ಎರಡು ಥರ ಇರುತ್ತೆ. ಒಂದನೇದಾಗಿ ಏನಾಗಿರುತ್ತೆ, ವ್ಯಾಕ್ಸಿನೇಷನ್ ಕಂಪ್ನಿಗಳು ಸಾವಿರಾರು ಲಕ್ಷಾಂತರ ಕೋಟಿ ರೂಪಾಯಿ ಬಿಸ್ನೆಸ್ ಇದೆ, ಸಾವಿರಾರು ಲಕ್ಷ ಕೋಟಿಗಳ ಬಿಸ್ನೆಸ್ ಇದೆ ವ್ಯಾಕ್ಸಿನೇಷನ್ ಕಂಪ್ನಿಗೆ. ಈಗ ಉದಾಹರಣೆಗೆ ಯಾರೋ ಒಬ್ಬ ವ್ಯಕ್ತಿ ಲಕ್ಷಾಂತರ ಕೋಟಿ ರೂಪಾಯಿ ದುಡಿಮೆ ಮಾಡ್ತದಾನೆ ಅಂತಂದರೆ ಅವ್ರು ಪ್ರತಿಯೊಬ್ಬರನ್ನು ಕೊಂಡ್ಕೊತಾನೆ. ಅವನು ಬಿಸ್ನೆಸ್ಸಿಗೆ ಅನುಕೂಲ ಆಗಬೇಕು ಅಂತಂದರೆ ಸರ್ಕಾರನೂ ಕೊಂಡ್ಕೋಬೋದು, ಮಾಧ್ಯಮಗಳನ್ನು ಕೊಂಡ್ಕೋಬೋದು, ಡಾಕ್ಟರ್ಸ್ನೂ ಕೊಂಡ್ಕೋಬೋದು. ಇಲ್ಲಿ ನನಗೆ ಅನಿಸಿದ್ದು ಅದೇ, ಎಲ್ಲರನ್ನೂ ಇವರು ಕೊಂಡ್ಕೊಂಡ್ಬಿಟ್ರ ವ್ಯಾಕ್ಸಿನೇಷನ್ ಕಂಪ್ನಿಯವರು. ಡಾಕ್ಟರ್ಸ್ ಫಸ್ಟ್ ಮೊದಲನೇದಾಗಿ ಅವರು ಕೊಂಡ್ಕೊಂಡಿದ್ದು ಅಂತಂದ್ರೆ ನನಗೆ ಅನಿಸಿದ್ದು ಡಾಕ್ಟರ್ಸೇ ಅವರ ಒತ್ತಡಕ್ಕೆ ಒಳಗಾಗ್ಬಿಟ್ರ. ವ್ಯಾಕ್ಸಿನೇಷನ್ ಎಲ್ರಿಗೂ ಕೊಡಬೇಕು, ವ್ಯಾಕ್ಸಿನೇಷನ್ ಎಫೆಕ್ಟಿವ್ ಇದೆ, ವ್ಯಾಕ್ಸಿನೇಷನಿಂದ ಸೈಡ್ ಎಫೆಕ್ಟ್ ಇಲ್ಲ. ಇದೇ ರೀತಿ ಮಾಹಿತಿ ಅವರು ಡಾಕ್ಟರ್ಸ್ ಕೊಡ್ತಾಯಿದ್ದ ಮಾಹಿತಿನೇ ಇದು ನಾವು ನೋಡಿದ್ದೀವಿ, ಸುಳ್ಳು ಮಾಹಿತಿಗಳು. ವ್ಯಾಕ್ಸಿನೇಷನಿಂದ ಸೈಡ್ ಎಫೆಕ್ಟ್ ಇಲ್ಲ, ಸೇಫ್ ಅಂದರು. ಯಾವ ಒಂದು ಮೆಡಿಸಿನ್ ಕೂಡ ಸೇಫ್ ಅಲ್ಲ. ಬಟ್ ಆದರೆ ಡಾಕ್ಟರ್ಸ್ ಮುಖಾಂತರ ಮಾಧ್ಯಮದಲ್ಲಿ ಹೇಳ್ಸೋದು, ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಸೋದು ಏನು ತುಂಬ ಸೇಫ್ ಇದು, ತೊಗೊಳ್ಳಿಲ್ಲ ಅಂದರೆ ಸತ್ತೋಗ್ಬಿಡ್ತೀರ ಅಂತಕ್ಕಂಥ ಎಲ್ಲೋ ಒಂದು ಕಡೆ ವ್ಯಾಕ್ಸಿನೇಷನ್ ಕಂಪ್ನಿಗಳು ಡಾಕ್ಟರ್ಸ್ ಮೇಲೆ ಬಲವಂತವಾಗಿ ಒಂದು ಒತ್ತಡದಿಂದ ಈ ಒಂದು ಹೇಳಿಕೆಯನ್ನು ಕೊಡಿಸಿ, ಅದರ ಜೊತೆಗೆ ಸರ್ಕಾರದ ಮೇಲೂ ಕೂಡ ಒಂದು ಒತ್ತಡ ಏರಿದ್ವೇನೋ ಅಂತ. ಈ ಡಾಕ್ಟ್ರದ್ದು ತಪ್ಪು ಅನ್ನೋದಕ್ಕಿಂತ, ಡಾಕ್ಟ್ರು ಅಥವಾ ಸರ್ಕಾರದ ತಪ್ಪು ಅನ್ನೋದಕ್ಕಿಂತ ಇದ್ರ ಮೇಲೆ ನನಗೆ ಕಾಣ್ತಾ ಇರೋದು ಏನಂತಂದರೆ ಎಲ್ಲೋ ದೊಡ್ಡ ಮಟ್ಟದ ಒಂದು ಒತ್ತಡನೇ ಇವ್ರ ಮೇಲೆ, ಅಥವಾ ದೊಡ್ಡ ಮಟ್ಟದ ಒಂದು ದುರಾಸೆನೇ, ಎಲ್ಲೋ ಹಣದ ಆಮಿಷ ಎಲ್ಲೋ ಬಂದು ಮಾಡಿರ್ಬೋದು ಅಂತಕ್ಕಂಥ ಅನಿಸಿಕೆ ನಂದು. ಸರ್, ಇವಾಗ ಎಲ್ಲರೂ ಹೇಳ್ತಾ ಇದ್ದಾರೆ ಬ್ಲಡ್ ಕ್ಲಾಟ್ಸ್ ಆಗುತ್ತೆ. ಆ್ಯಂಡ್ ಅದನ್ನು ಕಂಪ್ನಿಯವ್ರು ಕೂಡ ಒಪ್ಕೊಂಡಿದ್ದಾರೆ. ಕೋವಿಡ್ ಶೀಲ್ಡ್ ವ್ಯಾಕ್ಸಿನೇಷನ್ ಕಂಪ್ನಿಯವರು ಆಸ್ಟ್ರಾಜೆನೆಕಾ ಇವ್ರು ಕೂಡ ಒಪ್ಕೊಂಡಿದ್ದಾರೆ ಬ್ಲಡ್ ಕ್ಲಾಟ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ. ಅದು ನಿಜಕ್ಕೂ ಹೌದಾ ಸರ್? ಬ್ಲಡ್ ಕ್ಲಾಟ್ ಬರುವಂತಹ ಚಾನ್ಸಸ್ ಜಾಸ್ತಿ ಇದೆಯಾ? ಅದರಿಂದ ಅದೊಂದು ರೇರ್ ಡಿಸೀಸ್ ಅಂತ ಕೂಡ ಹೇಳ್ಬಿಟ್ಟಿದ್ದಾರೆ. ಇಲ್ಲ ಮೇಡಮ್, ಅದೊಂದೇನು ರೇರ್ ಡಿಸೀಸ್ ಅಲ್ಲ. ಬ್ಲಡ್ ಕ್ಲಾಟ್ ಆಗೋದು ಅಂತಂದರೆ ನಮ್ಮ ರಕ್ತನಾಳದಲ್ಲಿ ರಕ್ತ ಸಂಚರಿಸ್ತಾ ಇರ್ತದೆ. ಇದು ಹೆಪ್ಪುಗಟ್ಟೋದು, ಎಲ್ಲೋ ಒಂದು ಜಾಗದಲ್ಲಿ ಗಟ್ಟಿ ಆಗಿಬಿಡೋದು, ಹೆಪ್ಪುಗಟ್ಟತಕ್ಕಂಥ ಒಂದು ಕ್ಲಾಟ್ಸ್ ಆಗುತ್ತೆ ಅಂತ ನೋಡಿ. ಕ್ಲಾಟ್ಸ್ ಆಗಿಬಿಟ್ಟು ಸ್ಟ್ರೋಕ್ ಆಯಿತು, ಹಾರ್ಟ್ ಅಟ್ಯಾಕ್ ಆಯಿತು ಅಂತ ಹೇಳ್ತೀವಿ. ಸ್ಟ್ರೋಕು ಹಾರ್ಟ್ ಅಟ್ಯಾಕ್ ಅನ್ನೋದು ಮುಂಚೆಯಿಂದನೂ ಇದೆ. ಇದು ರೇರ್ ಏನಲ್ಲ, ಮುಂಚೆಯಿಂದನೂ ಸುಮಾರು ವರ್ಷಗಳು, ಸುಮಾರು ನೂರಾರು ವರ್ಷಗಳಿಂದ ಇರ್ತಕ್ಕಂಥ ಸಮಸ್ಯೆ ಇದು. ನೂರಲ್ಲ, ಸಾವಿರಾರು ವರ್ಷಗಳಿಂದ ಇರ್ತಕ್ಕಂಥ ಸಮಸ್ಯೆ. ತುಂಬ ಅಪರೂಪ, ತುಂಬ ವಿರಳವಾಗಿದ್ದಂಥ ಕೇಸಸ್ಸು ಎಲ್ಲೋ ವ್ಯಾಕ್ಸಿನೇಷನ್ ನಂತರ ಅತಿ ಹೆಚ್ಚಾಗಿ ಎಲ್ರಿಗೂ ಕಾಣ್ತಿದ್ದೆ. ಯಾವಾಗೋ ಎಲ್ಲೋ ಕೇಳ್ತಾ ಇದ್ದೀವಿ ನಾವು, ಹಾರ್ಟ್ ಅಟ್ಯಾಕ್ ಆಗಿ ಯಾರೋ ಸತ್ತರು, ಅದರಲ್ಲೂ ವಯಸ್ಸಾದವ್ರಲ್ಲಿ ನೋಡ್ತಾ ಇದ್ವಿ. 17 ವರ್ಷ 18 ವರ್ಷ SSLC ಹುಡುಗರು, ಎಕ್ಸಾಮ್ ಬರೀತಿದ್ದಂಥ ಹುಡುಗರಲ್ಲಿ ಹಾರ್ಟ್ ಅಟ್ಯಾಕು, ಇಂಥದ್ದೆಲ್ಲ ಎಲ್ಲೋ ಒಂದು ಕಡೆ ನೋಡಿದರೆ ವ್ಯಾಕ್ಸಿನೇಷನಿಂದ ಇರಬಹುದು ಅನ್ನತಕ್ಕಂಥ ಅನುಮಾನ ಪ್ರತಿಯೊಬ್ಬರಲ್ಲೂ ಕಾಡುತ್ತೆ. ಕೋವಿಡ್ ವ್ಯಾಕ್ಸಿನೇಷನ್ನು ಮತ್ತು ಬ್ಲಡ್ ಕ್ಲಾಟು ಅದರಿಂದನೇನಾ ಅಂತ ನೋಡೋಕೆ ಹೋದರೆ ವ್ಯಾಕ್ಸಿನೇಷನ್ ನಾನು ಹೇಳಿದೆ ಒಂದೇ ತೊಂದರೆ ಮಾಡಲ್ಲ. ವ್ಯಾಕ್ಸಿನೇಷನ್ ಜಾಸ್ತಿ ಮಾಡೋದು ಇನ್ಫ್ಲಮೇಷನ್, ಹಾರ್ಟ್ನಲ್ಲಿ ಇನ್ಫ್ಲಮೇಷನ್ ಮಾಡುತ್ತೆ, ರಕ್ತನಾಳಗಳಲ್ಲಿ ಇನ್ಫ್ಲಮೇಷನ್ ಆಗುತ್ತೆ. ಯಾವಾಗ ಒಂದು ರಕ್ತನಾಳದಲ್ಲಿ ಇನ್ಫ್ಲಮೇಷನ್ ಆಗುತ್ತೋ ಅಂಥ ಟೈಮ್ನಲ್ಲಿ ಸ್ವಲ್ಪ ಎಲ್ಲರಲ್ಲೂ ಆಗಲ್ಲ ನೋಡಿ, ಕಾಂಪ್ಲಿಕೇಶನ್ಸ್ ಎಲ್ಲರಲ್ಲೂ ಆಗಲ್ಲ. ಏನೋ ಇನ್ಫೆಕ್ಷನ್ ಆಗಿ ಎಲ್ಲರೂ ಸಾಯಲ್ಲ, ಕೆಲವರಲ್ಲಿ ಏನೋ ತೊಂದರೆ ಆಗುತ್ತೆ. ಹಾಗೆ ವ್ಯಾಕ್ಸಿನೇಷನ್ನು ಕೂಡ ಕೆಲವರಲ್ಲಿ ಇದು ಇನ್ಫ್ಲಮೇಷನ್ ಅನ್ನೋದು ರಕ್ತನಾಳದಲ್ಲಿ ಮತ್ತು ಹಾರ್ಟಲ್ಲಿ ಜಾಸ್ತಿ ಆಗಿಬಿಟ್ಟು ರಕ್ತ ಹೆಪ್ಪುಗಟ್ಟತಕ್ಕಂಥ ಒಂದು ಸಮಸ್ಯೆ ಇರುತ್ತೆ. ಇದೊಂದೇ ಸಮಸ್ಯೆ ಅಲ್ಲ. ಈಗ ಇದು ನೋಡಿ, ಇದನ್ನ ಹೇಳ್ತೀನಿ, ಒಂದು ಬ್ಲಡ್ ಕ್ಲಾಟ್ ಆಗುತ್ತೆ, ಅದೊಂದಲ್ಲ 100 ಸಮಸ್ಯೆಗಳಿರ್ತವೆ. ಈ ಸದ್ಯಕ್ಕೆ ಅವ್ರು ಒಪ್ಕೊಂಡಿರೋದು 1-2 ಇರ್ಬೋದು. ಏನೋ ಕೇಳ್ತಾ ಇದ್ದಾರೆ, ಏನೋ ಸರ್ಕಾರ ಇದ್ರ ಮುಂದೆ ನ್ಯಾಯಾಲಯದ ಮುಂದೆ ಒಪ್ಕೋಬೇಕಲ್ಲ ಅಂತ ಹೇಳಿ 1-2 ಅಂತ ಒಪ್ಕೋಬೋದು. ಹುಡುಕಿದ್ರೆ 100 ಕಾಂಪ್ಲಿಕೇಶನ್ಸ್ ಇರ್ತವೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.